ಇನ್ನು ಪಾಕಿಸ್ತಾನಕ್ಕೆ ಭಯೋತ್ಪಾದಕರೇ ಆಸ್ತಿ ಅಂತ ಪದೇ ಪದೇ ಪ್ರೂವ್ ಮಾಡ್ತಾನೆ ಇದೆ. ಮೊನ್ನೆಯಷ್ಟೇ ಭಾರತದಿಂದ ಹತರಾದಂಥ ಉಗ್ರರ ಅಂತ್ಯಕ್ರಿಯೆ ವೇಳೆ ಪಾಕ್ ಸರ್ಕಾರಿ ಗೌರವವನ್ನು ಕೊಟ್ಟಿದೆ. ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾ ಅಧಿಕಾರಿಗಳು ಭಾಗಿಯಾಗಿದ್ರು. ಈ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಯಾವ್ಯಾವ ಸೇನಾಧಿಕಾರಿಗಳು ಹಾಗೆ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ರು ಅದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಮೃತ ಉಗ್ರರಿಗೆ ಪಾಕ್ನಿಂದ ಇದೆಂಥ ಮರ್ಯಾದೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನ ಸೇನೆ ಭಾಗಿ. ಭಾರತದ ವಿರುದ್ಧ ಕಾಲು ಕೆರೆದು ನಿಂತಿದ್ದ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಪೆಟ್ಟು ಕೊಟ್ಟಿದೆ. ಆದ್ರೀಗ ಪಾಕಿಸ್ತಾನ ಮತ್ತೆ ಸುದ್ದಿಯಾಗಿದ್ದು ಬೇರೆ ವಿಚಾರಕ್ಕೆ. ಅದು ಕೂಡ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾ ನಾಯಕರೇ ಮುಂದಾಳತ್ವ ವಹಿಸಿಕೊಂಡು ಮತ್ತೆ ಕುಖ್ಯಾತಿ ಪಡೆದಿದೆ. ಭಯೋತ್ಪಾದಕರ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನೆ ಭಾಗಿಯಾಗಿದ್ದು ಇಡೀ ವಿಶ್ವವೇ ಕೆರಳಿ ಕೆಂಡವಾಗಿದೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಇಡೀ ಪಾಕಿಸ್ತಾನ ಸೇನೆ ಹಾಗೂ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದು ನಾಚಿಕೆಗೇಡಿನ ಸಂಗತಿ. ಪಾಕಿಸ್ತಾನದಲ್ಲಿ ಭಾರತದಿಂದ ಹತರಾದ ಭಯೋತ್ಪಾದಕರಿಗೆ ಪಾಕ್ ಸೇನೆ ಹಾಗೂ ಪೊಲೀಸ್ ಇಲಾಖೆ ಸಂತಾಪ ಸೂಚಿಸಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದೆ. ತನಗೂ ಟೆರರಿಸ್ಟ್ಗಳಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಬಿಲ್ಡಪ್ ಕೊಡ್ತಾ ಇದ್ದ ಪಾಕಿಸ್ತಾನದ ಮುಖವಾಡ ಇಲ್ಲಿ ಬಟ ಬಯಲಾಗಿದೆ. ಭಾರತ ಒಂದು ಹೆಜ್ಜೆ ಮುಂದೆ ಹೋಗಿ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾ ಅಧಿಕಾರಿಗಳ ಹೆಸರು ಮತ್ತು ಪದವಿಯನ್ನ ರಿಲೀಸ್ ಮಾಡಿದೆ. ಪಾಕ್ ಮರ್ಯಾದೆ ತೆಗೆದಿದೆ. ಅದರಲ್ಲಿ ಸೇನೆಯ ಬ್ರಿಗೇಡಿಯರ್, ಲೆಫ್ಟಿನೆಂಟ್ ಜನರಲ್, ಲಾಹೋರ್ ಪೊಲೀಸ್ನ ಇನ್ಸ್ಪೆಕ್ಟರ್ ಜನರಲ್, ಐಜಿಪಿ ಕೂಡ ಸೇರಿದ್ದಾರೆ. ಪಾಕ್ ಅಧಿಕಾರಿಗಳ ಫುಲ್ ಲಿಸ್ಟ್ ಇಲ್ಲಿದೆ ನೋಡಿ. ಉಗ್ರರಿಗೆ ಪಾಕ್ ಗೌರವ. ಇನ್ನು ಉಗ್ರರ ಅಂತ್ಯಕ್ರಿಯೆಯಲ್ಲಿ ಬ್ರಿಗೇಡಿಯರ್ ಮಹಮ್ಮದ್ ಫುರ್ಖಾನ್, ಲೆಫ್ಟಿನೆಂಟ್ ಜನರಲ್ ಫುಯಾಜ್ ಹುಸೇನ್, ದಿ ಮೋಸ್ಟ್ ವಾಂಟೆಡ್ ಅಬ್ದುಲ್ ತಾವೂಫ್, ಮೇಜರ್ ಜನರಲ್ ರಾವ್ ಇಮ್ರಾನ್, ಪೊಲೀಸ್ ಅಧಿಕಾರಿ ಮಲ್ಲಿಕ್ ಶೋಯಬ್ ಅಹಮದ್ ಹಾಗೂ ಐಜಿಪಿ ಉಸ್ಮಾನ್ ಅನ್ವರ್ ಭಾಗಿಯಾಗಿದ್ದಾರೆ. ಪಾಕ್ ಪ್ರಾಯೋಜಿತ ಭಯೋತ್ಪಾದನೆಗೆ ಸಾಕ್ಷ್ಯ. ಪಾಕಿಸ್ತಾನದ ವಿರುದ್ಧ ಪ್ರಧಾನಿ ಮೋದಿ ಗುಡುಗು. ಇನ್ನೂ ಹತ್ಯೆಗೀಡಾದ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಪಾಕಿಸ್ತಾನದ ಸೇನಾಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಛೀಮಾರಿ ಹಾಕಿದ್ದಾರೆ. ಪಾಕಿಸ್ತಾನ ಉಗ್ರರನ್ನ ಪೋಷಿಸುತ್ತಿದೆ. ಪಾಕ್ನ ಪಾಪಿ ಕೃತ್ಯವನ್ನ ಇಡೀ ಜಗತ್ತೇ ನೋಡಿದೆ ಎಂದು ಬೆಂಕಿ ಉಂಡೆ ಉಗುಳಿದ್ದಾರೆ. ದುನಿಯಾನೆ ಪಾಕಿಸ್ತಾನ್ ಕಾ ವೋ ಘಿನೌನಾ ಸಚ್ ಫಿರ್ ದೇಖಾ ಹೈ. जब मारे गए आतंकियों को विदाई देने पाकिस्तानी सेना के बड़े बड़े अफसर उमड़ पड़े. स्टेट स्पॉन्सर्ड टेररिज्म का ये बहुत बड़ा सबूत है. ಪಾಪಿ ಪಾಕಿಸ್ತಾನಕ್ಕೆ ಎಷ್ಟೇ ಉಗಿದ್ರೂ ಬುದ್ಧಿ ಬರಲ್ಲ. ಈಗಾಗಲೇ ಭಾರತದ ಪ್ರಹಾರಕ್ಕೆ ಬೆಂಡಾಗಿರುವ ಜಿನ್ನಾ ಲ್ಯಾಂಡ್ ತೆಪ್ಪಗಿದ್ರೆ ಒಳ್ಳೆಯದು. ಇಲ್ಲವಾದ್ರೆ ಭಾರತದ ಏಟಿಗೆ ಭೂಪಟದಿಂದಲೇ ಮಾಯವಾಗೋದು ಫೇಕ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಪಾಕಿಸ್ತಾನಕ್ಕೆ ಭಯೋತ್ಪಾದಕರೇ ಆಸ್ತಿ ಅಂತ ಪದೇ ಪದೇ ಪ್ರೂವ್ ಮಾಡ್ತಾನೆ ಇದೆ. ಮೊನ್ನೆಯಷ್ಟೇ ಭಾರತದಿಂದ ಹತರಾದಂಥ ಉಗ್ರರ ಅಂತ್ಯಕ್ರಿಯೆ ವೇಳೆ ಪಾಕ್ ಸರ್ಕಾರಿ ಗೌರವವನ್ನು ಕೊಟ್ಟಿದೆ. ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾ ಅಧಿಕಾರಿಗಳು ಭಾಗಿಯಾಗಿದ್ರು. ಈ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಯಾವ್ಯಾವ ಸೇನಾಧಿಕಾರಿಗಳು ಹಾಗೆ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ರು ಅದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಮೃತ ಉಗ್ರರಿಗೆ ಪಾಕ್ನಿಂದ ಇದೆಂಥ ಮರ್ಯಾದೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನ ಸೇನೆ ಭಾಗಿ. ಭಾರತದ ವಿರುದ್ಧ ಕಾಲು ಕೆರೆದು ನಿಂತಿದ್ದ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಪೆಟ್ಟು ಕೊಟ್ಟಿದೆ. ಆದ್ರೀಗ ಪಾಕಿಸ್ತಾನ ಮತ್ತೆ ಸುದ್ದಿಯಾಗಿದ್ದು ಬೇರೆ ವಿಚಾರಕ್ಕೆ. ಅದು ಕೂಡ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾ ನಾಯಕರೇ ಮುಂದಾಳತ್ವ ವಹಿಸಿಕೊಂಡು ಮತ್ತೆ ಕುಖ್ಯಾತಿ ಪಡೆದಿದೆ. ಭಯೋತ್ಪಾದಕರ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನೆ ಭಾಗಿಯಾಗಿದ್ದು ಇಡೀ ವಿಶ್ವವೇ ಕೆರಳಿ ಕೆಂಡವಾಗಿದೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಇಡೀ ಪಾಕಿಸ್ತಾನ ಸೇನೆ ಹಾಗೂ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದು ನಾಚಿಕೆಗೇಡಿನ ಸಂಗತಿ. ಪಾಕಿಸ್ತಾನದಲ್ಲಿ ಭಾರತದಿಂದ ಹತರಾದ ಭಯೋತ್ಪಾದಕರಿಗೆ ಪಾಕ್ ಸೇನೆ ಹಾಗೂ ಪೊಲೀಸ್ ಇಲಾಖೆ ಸಂತಾಪ ಸೂಚಿಸಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದೆ. ತನಗೂ ಟೆರರಿಸ್ಟ್ಗಳಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಬಿಲ್ಡಪ್ ಕೊಡ್ತಾ ಇದ್ದ ಪಾಕಿಸ್ತಾನದ ಮುಖವಾಡ ಇಲ್ಲಿ ಬಟ ಬಯಲಾಗಿದೆ. ಭಾರತ ಒಂದು ಹೆಜ್ಜೆ ಮುಂದೆ ಹೋಗಿ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾ ಅಧಿಕಾರಿಗಳ ಹೆಸರು ಮತ್ತು ಪದವಿಯನ್ನ ರಿಲೀಸ್ ಮಾಡಿದೆ.
ಪಾಕ್ ಮರ್ಯಾದೆ ತೆಗೆದಿದೆ. ಅದರಲ್ಲಿ ಸೇನೆಯ ಬ್ರಿಗೇಡಿಯರ್, ಲೆಫ್ಟಿನೆಂಟ್ ಜನರಲ್, ಲಾಹೋರ್ ಪೊಲೀಸ್ನ ಇನ್ಸ್ಪೆಕ್ಟರ್ ಜನರಲ್, ಐಜಿಪಿ ಕೂಡ ಸೇರಿದ್ದಾರೆ. ಪಾಕ್ ಅಧಿಕಾರಿಗಳ ಫುಲ್ ಲಿಸ್ಟ್ ಇಲ್ಲಿದೆ ನೋಡಿ. ಉಗ್ರರಿಗೆ ಪಾಕ್ ಗೌರವ. ಇನ್ನು ಉಗ್ರರ ಅಂತ್ಯಕ್ರಿಯೆಯಲ್ಲಿ ಬ್ರಿಗೇಡಿಯರ್ ಮಹಮ್ಮದ್ ಫುರ್ಖಾನ್, ಲೆಫ್ಟಿನೆಂಟ್ ಜನರಲ್ ಫುಯಾಜ್ ಹುಸೇನ್, ದಿ ಮೋಸ್ಟ್ ವಾಂಟೆಡ್ ಅಬ್ದುಲ್ ತಾವೂಫ್, ಮೇಜರ್ ಜನರಲ್ ರಾವ್ ಇಮ್ರಾನ್, ಪೊಲೀಸ್ ಅಧಿಕಾರಿ ಮಲ್ಲಿಕ್ ಶೋಯಬ್ ಅಹಮದ್ ಹಾಗೂ ಐಜಿಪಿ ಉಸ್ಮಾನ್ ಅನ್ವರ್ ಭಾಗಿಯಾಗಿದ್ದಾರೆ. ಪಾಕ್ ಪ್ರಾಯೋಜಿತ ಭಯೋತ್ಪಾದನೆಗೆ ಸಾಕ್ಷ್ಯ. ಪಾಕಿಸ್ತಾನದ ವಿರುದ್ಧ ಪ್ರಧಾನಿ ಮೋದಿ ಗುಡುಗು. ಇನ್ನೂ ಹತ್ಯೆಗೀಡಾದ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಪಾಕಿಸ್ತಾನದ ಸೇನಾಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಛೀಮಾರಿ ಹಾಕಿದ್ದಾರೆ. ಪಾಕಿಸ್ತಾನ ಉಗ್ರರನ್ನ ಪೋಷಿಸುತ್ತಿದೆ. ಪಾಕ್ನ ಪಾಪಿ ಕೃತ್ಯವನ್ನ ಇಡೀ ಜಗತ್ತೇ ನೋಡಿದೆ ಎಂದು ಬೆಂಕಿ ಉಂಡೆ ಉಗುಳಿದ್ದಾರೆ. दुनिया ने पाकिस्तान का वो घिनौना सच फिर देखा है जब मारे गए आतंकियों को विदाई देने पाकिस्तानी सेना के बड़े बड़े अफसर उमड़ पड़े. स्टेट स्पॉन्सर्ड टेररिज्म का ये बहुत बड़ा सबूत है. ಪಾಪಿ ಪಾಕಿಸ್ತಾನಕ್ಕೆ ಎಷ್ಟೇ ಉಗಿದ್ರೂ ಬುದ್ಧಿ ಬರಲ್ಲ. ಈಗಾಗಲೇ ಭಾರತದ ಪ್ರಹಾರಕ್ಕೆ ಬೆಂಡಾಗಿರುವ ಜಿನ್ನಾಲ್ಯಾಂಡ್ ತೆಪ್ಪಗಿದ್ರೆ ಒಳ್ಳೆಯದು. ಇಲ್ಲವಾದರೆ ಭಾರತದ ಏಟಿಗೆ ಭೂಪಟದಿಂದಲೇ ಮಾಯವಾಗೋದು ಫೇಕ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಪಾಪಿ ಪಾಕಿಸ್ತಾನಕ್ಕೆ ಭಯೋತ್ಪಾದಕರೇ ಆಸ್ತಿ ಅಂತ ಪದೇ ಪದೇ ಪ್ರೂವ್ ಮಾಡ್ತಾನೆ ಇದೆ. ಮೊನ್ನೆಯಷ್ಟೇ ಭಾರತದಿಂದ ಹತರಾದಂಥ ಉಗ್ರರ ಅಂತ್ಯಕ್ರಿಯೆ ವೇಳೆ ಪಾಕ್ ಸರ್ಕಾರಿ ಗೌರವವನ್ನು ಕೊಟ್ಟಿದೆ. ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾ ಅಧಿಕಾರಿಗಳು ಭಾಗಿಯಾಗಿದ್ರು. ಈ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಯಾವ್ಯಾವ ಸೇನಾಧಿಕಾರಿಗಳು ಹಾಗೆ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ರು ಅದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಮೃತ ಉಗ್ರರಿಗೆ ಪಾಕ್ನಿಂದ ಇದೆಂಥ ಮರ್ಯಾದೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನ ಸೇನೆ ಭಾಗಿ. ಭಾರತದ ವಿರುದ್ಧ ಕಾಲು ಕೆರೆದು ನಿಂತಿದ್ದ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಪೆಟ್ಟು ಕೊಟ್ಟಿದೆ. ಆದ್ರೀಗ ಪಾಕಿಸ್ತಾನ ಮತ್ತೆ ಸುದ್ದಿಯಾಗಿದ್ದು ಬೇರೆ ವಿಚಾರಕ್ಕೆ. ಅದು ಕೂಡ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾ ನಾಯಕರೇ ಮುಂದಾಳತ್ವ ವಹಿಸಿಕೊಂಡು ಮತ್ತೆ ಕುಖ್ಯಾತಿ ಪಡೆದಿದೆ. ಭಯೋತ್ಪಾದಕರ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನೆ ಭಾಗಿಯಾಗಿದ್ದು ಇಡೀ ವಿಶ್ವವೇ ಕೆರಳಿ ಕೆಂಡವಾಗಿದೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಇಡೀ ಪಾಕಿಸ್ತಾನ ಸೇನೆ ಹಾಗೂ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದು ನಾಚಿಕೆಗೇಡಿನ ಸಂಗತಿ. ಪಾಕಿಸ್ತಾನದಲ್ಲಿ ಭಾರತದಿಂದ ಹತರಾದ ಭಯೋತ್ಪಾದಕರಿಗೆ ಪಾಕ್ ಸೇನೆ ಹಾಗೂ ಪೊಲೀಸ್ ಇಲಾಖೆ ಸಂತಾಪ ಸೂಚಿಸಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದೆ. ತನಗೂ ಟೆರರಿಸ್ಟ್ಗಳಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಬಿಲ್ಡಪ್ ಕೊಡ್ತಾ ಇದ್ದ ಪಾಕಿಸ್ತಾನದ ಮುಖವಾಡ ಇಲ್ಲಿ ಬಟ ಬಯಲಾಗಿದೆ. ಭಾರತ ಒಂದು ಹೆಜ್ಜೆ ಮುಂದೆ ಹೋಗಿ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾ ಅಧಿಕಾರಿಗಳ ಹೆಸರು ಮತ್ತು ಪದವಿಯನ್ನ ರಿಲೀಸ್ ಮಾಡಿದೆ. ಪಾಕ್ ಮರ್ಯಾದೆ ತೆಗೆದಿದೆ. ಅದರಲ್ಲಿ ಸೇನೆಯ ಬ್ರಿಗೇಡಿಯರ್, ಲೆಫ್ಟಿನೆಂಟ್ ಜನರಲ್, ಲಾಹೋರ್ ಪೊಲೀಸ್ನ ಇನ್ಸ್ಪೆಕ್ಟರ್ ಜನರಲ್, ಐಜಿಪಿ ಕೂಡ ಸೇರಿದ್ದಾರೆ. ಪಾಕ್ ಅಧಿಕಾರಿಗಳ ಫುಲ್ ಲಿಸ್ಟ್ ಇಲ್ಲಿದೆ ನೋಡಿ. ಉಗ್ರರಿಗೆ ಪಾಕ್ ಗೌರವ. ಇನ್ನು ಉಗ್ರರ ಅಂತ್ಯಕ್ರಿಯೆಯಲ್ಲಿ ಬ್ರಿಗೇಡಿಯರ್ ಮಹಮ್ಮದ್ ಫುರ್ಖಾನ್, ಲೆಫ್ಟಿನೆಂಟ್ ಜನರಲ್ ಫುಯಾಜ್ ಹುಸೇನ್, ದಿ ಮೋಸ್ಟ್ ವಾಂಟೆಡ್ ಅಬ್ದುಲ್ ತಾವೂಫ್, ಮೇಜರ್ ಜನರಲ್ ರಾವ್ ಇಮ್ರಾನ್, ಪೊಲೀಸ್ ಅಧಿಕಾರಿ ಮಲ್ಲಿಕ್ ಶೋಯಬ್ ಅಹಮದ್ ಹಾಗೂ ಐಜಿಪಿ ಉಸ್ಮಾನ್ ಅನ್ವರ್ ಭಾಗಿಯಾಗಿದ್ದಾರೆ. ಪಾಕ್ ಪ್ರಾಯೋಜಿತ ಭಯೋತ್ಪಾದನೆಗೆ ಸಾಕ್ಷ್ಯ. ಪಾಕಿಸ್ತಾನದ ವಿರುದ್ಧ ಪ್ರಧಾನಿ ಮೋದಿ ಗುಡುಗು. ಇನ್ನೂ ಹತ್ಯೆಗೀಡಾದ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಪಾಕಿಸ್ತಾನದ ಸೇನಾಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಛೀಮಾರಿ ಹಾಕಿದ್ದಾರೆ. ಪಾಕಿಸ್ತಾನ ಉಗ್ರರನ್ನ ಪೋಷಿಸುತ್ತಿದೆ. ಪಾಕ್ನ ಪಾಪಿ ಕೃತ್ಯವನ್ನ ಇಡೀ ಜಗತ್ತೇ ನೋಡಿದೆ ಎಂದು ಬೆಂಕಿ ಉಂಡೆ ಉಗುಳಿದ್ದಾರೆ. दुनिया ने पाकिस्तान का वो घिनौना सच फिर देखा है जब मारे गए आतंकियों को विदाई देने पाकिस्तानी सेना के बड़े बड़े अफसर उमड़ पड़े. स्टेट स्पॉन्सर्ड टेररिज्म का ये बहुत बड़ा सबूत है. ಪಾಪಿ ಪಾಕಿಸ್ತಾನಕ್ಕೆ ಎಷ್ಟೇ ಉಗಿದ್ರೂ ಬುದ್ಧಿ ಬರಲ್ಲ. ಈಗಾಗಲೇ ಭಾರತದ ಪ್ರಹಾರಕ್ಕೆ ಬೆಂಡಾಗಿರುವ ಜಿನ್ನಾಲ್ಯಾಂಡ್ ತೆಪ್ಪಗಿದ್ರೆ ಒಳ್ಳೆಯದು. ಇಲ್ಲವಾದರೆ ಭಾರತದ ಏಟಿಗೆ ಭೂಪಟದಿಂದಲೇ ಮಾಯವಾಗೋದು ಫೇಕ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.